ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಆ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ ಬಗ್ಗೆ. ಹೌದು. ನಮ್ಮ ಹತ್ರ ಇರೋ ಐತಿಹಾಸಿಕ ಆಧಾರಗಳು ಅವನ ಜೀವನ, ಅವನ ವಿಜಯಗಳ ಬಗ್ಗೆ ಒಳ್ಳೆ ಮಾಹಿತಿ ಕೊಡುತ್ತೆ. ಖಂಡಿತ. ಡಕ್ಕನ್ ಪ್ರಸ್ಥಭೂಮಿಯ ಒಬ್ಬ ಪ್ರಮುಖ ಅರಸ ಅವನು. ಹೌದು. ಅವನ ಜೀವನದ ಮುಖ್ಯ ಘಟ್ಟಗಳು, ಅವನ ಸಾಧನೆಗಳು, ಆಡಳಿತ, ಸಂಸ್ಕೃತಿಗೆ ಕೊಟ್ಟ ಕೊಡುಗೆ, ಆಮೇಲೆ ಅವನ ಪ್ರಭಾವ, ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಶುರು ಮಾಡೋಣ. ಎಲ್ಲ ಶುರುವಾಗಿದ್ದು ಒಬ್ಬ ಯುವ ರಾಜ್ಕುಮಾರ ತನ್ನ ಚಿಕ್ಕಪ್ಪನ ವಿರುದ್ಧವೇ ಹೋರಾಡಿ ಸಿಂಹಾಸನ ಏರೋದರಿಂದ ಅಲ್ವಾ? ಹೌದು ಹೌದು. ಅವನ ಮೂಲ ಹೆಸರು ಎರೇಯ. ತಂದೆ 1ನೇ ಕೀರ್ತಿವರ್ಮ, ಬಾದಾಮಿ ಚಾಲುಕ್ಯರ ರಾಜ. ಓ, ಕೀರ್ತಿವರ್ಮನ ಮಗ. ಹೌದು. ಆದರೆ ತಂದೆ ತೀರ್ಕೊಂಡಾಗ ಇವನು ಚಿಕ್ಕವನು. ಹಾಗಾಗಿ ಚಿಕ್ಕಪ್ಪ ಮಂಗಳೇಶ್ ಅವನು ರಾಜಪ್ರತಿನಿಧಿಯಾದ. ಕೆಲವರು ಸಿಂಹಾಸನ ಕಿತ್ತುಕೊಂಡ ಅಂತಾನೂ ಹೇಳ್ತಾರೆ. ಅಂದ್ರೆ ಅಲ್ಲೇ ಒಂದು ಅಧಿಕಾರಕ್ಕಾಗಿ ಹೋರಾಟ ಶುರುವಾಯಿತು. ಈ ಆರಂಭದ ಹೋರಾಟ ಇದೆಯಲ್ಲ, ಇದು ಅವನ ಮುಂದಿನ ಆಡಳಿತದ ಮೇಲೆ ಪ್ರಭಾವ ಬೀರಿತ್ತಾ? ಖಂಡಿತ ಬೀರಿರುತ್ತೆ. ಯಾಕಂದ್ರೆ ಸುಮಾರು ಕ್ರಿಸ್ತಶಕ 610ರಲ್ಲಿ ಅವನು ಸುಮ್ನೆ ಕೂರಲಿಲ್ಲ. ಬಾಣರ ಸಹಾಯ ತಗೊಂಡು ಸೈನ್ಯ ಕಟ್ಟಿ ಮಂಗಳೇಶನನ್ನ ಯುದ್ಧದಲ್ಲೇ ಸೋಲ್ಸಿದ. ಓಹೋ. ಆಮೇಲೆ ಇಮ್ಮಡಿ ಪುಲಕೇಶಿ ಅಂತ ಹೆಸರಿಟ್ಕೊಂಡು ಪಟ್ಟಕ್ಕೆ ಬಂದ. ಈ ಅನುಭವ ಇದೆಯಲ್ಲ, ರಾಜಕೀಯ ಕುಶಲತೆ, ಸೈನ್ಯ ಮುನ್ನಡೆಸೋದು, ಇದೆಲ್ಲದರ ಮಹತ್ವ ಗೊತ್ತಾಗಿರಬೇಕು. ಸಿಂಹಾಸನಕ್ಕೆ ಬಂದ ತಕ್ಷಣ ಸುತ್ತಮುತ್ತಲಿನ ರಾಜ್ಯಗಳನ್ನು ಹತೋಟಿಗೆ ತಂದಲ್ವಾ? ಹೌದು, ತಕ್ಷಣ. ಪಶ್ಚಿಮದಲ್ಲಿ ಬನವಾಸಿ ಕದಂಬರು, ತಲಕಾಡು ಗಂಗರು, ಆಡುಪರು, ಕೊಂಕಣದ ಮೌರ್ಯರು. ಅಷ್ಟೇ ಅಲ್ಲ, ಉತ್ತರದಲ್ಲಿ ಲಾಟರು, ಮಾಳವರು, ಗುರ್ಜರರು, ಇವರೆಲ್ಲರನ್ನೂ ಸೋಲಿಸಿ ತನ್ನ ಅಧಿಕಾರ ಗಟ್ಟಿ ಮಾಡ್ಕೊಂಡ. ಅಬ್ಬಾ, ಇಷ್ಟೆಲ್ಲ ವಿಜಯಗಳಲ್ಲಿ ನರ್ಮದಾ ನದಿ ತೀರದ ಯುದ್ಧ ಇದೆಯಲ್ಲ, ಅದು ಬಹಳ ಮುಖ್ಯ ಅನ್ಸುತ್ತೆ. ಉತ್ತರ ಭಾರತದ ದೊಡ್ಡ ಶಕ್ತಿ ಹರ್ಷವರ್ಧನನನ್ನೇ ಎದುರಿಸಿದ್ದು. ನಿಜಕ್ಕೂ ಅದು ಸಾಮಾನ್ಯ ವಿಷಯ ಅಲ್ವೇ ಅಲ್ಲ. ಸುಮಾರು ಕ್ರಿಸ್ತಶಕ 618-19ರಲ್ಲಿ ನಡೆದ ಆ ಯುದ್ಧ, ಅದು ಒಂದು ಟರ್ನಿಂಗ್ ಪಾಯಿಂಟ್. ಹರ್ಷನ ದಕ್ಷಿಣ ದಿಗ್ವಿಜಯದ ಕನಸಿಗೆ ದೊಡ್ಡ ತಡೆಗೋಡೆ ಹಾಕಿದ. ಈ ಯುದ್ಧ ಗೆದ್ದು ಅವನು ದಕ್ಷಿಣಾಪಥೇಶ್ವರ ಅಂದ್ರೆ ದಕ್ಷಿಣದ ಅಧಿಪತಿ ಅನ್ನೋ ಬಿರುದು ಪಡ್ಕೊಂಡ. ಇದು ಬರೀ ಬಿರುದಲ್ಲ. ಹೌದಾ? ಇದು ಒಂದು ರೀತಿ ಗಡಿ ನಿಗದಿ ಮಾಡದ ಹಾಗೆ ಅಲ್ವಾ ಉತ್ತರ ದಕ್ಷಿಣ ಭಾರತಕ್ಕೆ? ಹೌದು ಹೌದು. ಹರ್ಷನ ಸಾಮ್ರಾಜ್ಯ ವಿಸ್ತರಣೆ ಅಲ್ಲಿಗೆ ನಿಂತೋಯ್ತು. ದಕ್ಷಿಣ ಮೇಲೆ ಪುಲಕೇಶಿಯನ ಹಿಡಿತ ಸ್ಪಷ್ಟವಾಯಿತು. ಹಾಗೇನೆ ಪೂರ್ವದ ಕಡೆನೂ ಅವನ ದಂಡಯಾತ್ರೆಗಳು. ವೆಂಗಿ, ದಕ್ಷಿಣ ಕೋಸಲ, ಕಳಿಂಗ ಎಲ್ಲ ಗೆದ್ದು ವೆಂಗಿಯಲ್ಲಿ ತನ್ನ ತಮ್ಮ ವಿಷ್ಣುವರ್ಧನನನ್ನೇ ಗವರ್ನರ್ ಆಗಿ ನೇಮಿಸ್ತಾನೆ. ಹೌದು. ಅದೇ ಮುಂದೆ ಪೂರ್ವ ಚಾಲುಕ್ಯ ವಂಶದ ಸ್ಥಾಪನೆಗೆ ಕಾರಣವಾಗಿದ್ದು. ವಿಷ್ಣುವರ್ಧನ ಅಲ್ಲಿ ಸ್ವತಂತ್ರ ರಾಜ ಸ್ಥಾಪಿಸಿದ. ಅಂದ್ರೆ ಅವನ ರಾಜ್ಯ ವಿಸ್ತರಣೆ ಯೋಜನೆ ಬಹಳ ದೊಡ್ಡದಿತ್ತು. ಆದ್ರೆ ದಕ್ಷಿಣದಲ್ಲಿ ಪಲ್ಲವರ ಜೊತೆಗಿನ ತಿಕ್ಕಾಟ ಅದು ದೊಡ್ಡ ಸವಾಲಾಯಿತು ಅನ್ಸುತ್ತೆ. ಹೌದು. ಆರಂಭದಲ್ಲಿ 1ನೇ ಮಹೇಂದ್ರವರ್ಮ ಪಲ್ಲವನನ್ನ ಹಿಮ್ಮೆಟ್ಟಿಸಿದ. ಆದ್ರೆ ಈ ಪಲ್ಲವರ ವೈರತ್ವ ಇದೆಯಲ್ಲ, ಅದು ಕೊನೆವರೆಗೂ ಬಿಡ್ಲಿಲ್ಲ. ಕೊನೆಗದೆ ಅವನ ಸಾವಿಗೂ ಕಾರಣವಾಯಿತು. ಕ್ರಿಸ್ತಶಕ 642ರಲ್ಲಿ ವಾತಾಪಿ ಅಂದ್ರೆ ಬಾದಾಮಿ ಮುತ್ತಿಗೆ ಹಾಕಿದಾಗ ಪಲ್ಲವ ರಾಜ 1ನೇ ನರಸಿಂಹವರ್ಮ. ಹೌದು, 1ನೇ ನರಸಿಂಹವರ್ಮನ ಸೈನ್ಯದಿಂದ ಸೋತು ಯುದ್ಧದಲ್ಲೇ ಹತನಾದ. ಆ ನರಸಿಂಹವರ್ಮ ವಾತಾಪಿಕೊಂಡ ಅಂತ ಬಿರುದು ತಗೊಂಡ ಅಲ್ವಾ? ಹೌದು, ವಾತಾಪಿಯನ್ನು ಗೆದ್ದವನೂ ಅಂತ. ಇದು ಪುಲಕೇಶಿಯ ವೈಭವದ ಬದುಕಿಗೆ ಒಂದು ದುರಂತ ಅಂತ್ಯ ಅಂತ ಹೇಳಬಹುದು. ಆದ್ರೆ ಅವನ ಕಥೆ ಅಲ್ಲಿಗೆ ಮುಗಿಯಲ್ಲ. ಬರೀ ಯುದ್ಧವೀರ ಅಷ್ಟೇ ಅಲ್ಲ, ಅವನು ಆಡಳಿತಗಾರನಾಗಿಯೂ ಸಂಸ್ಕೃತಿಯ ಪೋಷಕನಾಗಿಯೂ. ಖಂಡಿತ. ಅವನಿಗೆ ಸತ್ಯಾಶ್ರಯ, ಮಹಾರಾಜಾಧಿರಾಜ, ಪರಮೇಶ್ವರ ಈ ಥರದ ಬಿರುದುಗಳಿದ್ವು. ಸತ್ಯಾಶ್ರಯ ಅಂದ್ರೆ ಸತ್ಯಕ್ಕೆ ಆಶ್ರಯ ನೀಡಿದವನು ಅಂತ. ಓ, ಅದು ಅವನ ನ್ಯಾಯಪರತೆಯನ್ನ ತೋರಿಸುತ್ತೆ. ಹೌದು. ಪರಮೇಶ್ವರ ಅನ್ನೋದು ಅವನ ಸಾರ್ವಭೌಮತ್ವವನ್ನ ಸಾರುತ್ತೆ. ಆ ಐಹೊಳೆ ಶಾಸನದ ಬಗ್ಗೆ ಹೇಳಲೇಬೇಕು. ಸುಮಾರು ಕ್ರಿಸ್ತಶಕ 634ರದು. ಅದು ಬರೀ ರಾಜಕೀಯ ದಾಖಲೆ ಅಲ್ಲ, ಅದೊಂದು ಒಳ್ಳೆ ಸಂಸ್ಕೃತ ಕಾವ್ಯ ಕೂಡ, ಹೌದಲ್ವಾ? ಹೌದು ಹೌದು. ಅವನ ಆಸ್ಥಾನ ಕವಿ ರವಿಕೀರ್ತಿ ಬರ್ದಿದ್ದು ಅದ್ಭುತವಾದ ಶಾಸನ ಅದು. ಇದು ಅಂದಿನ ಸಾಹಿತ್ಯ ಎಷ್ಟು ಉತ್ತುಂಗದಲ್ಲಿತ್ತು ಅಂತ ತೋರಿಸುತ್ತೆ. ಪುಲಕೇಶಿ ಕಲೆ, ವಾಸ್ತುಶಿಲ್ಪಕ್ಕೆಲ್ಲ ದೊಡ್ಡ ಪ್ರೋತ್ಸಾಹ ಕೊಟ್ಟ. ಈಗ ನಾವು ನೋಡೋ ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿನ ಗುಹೆಗಳು, ದೇವಸ್ಥಾನಗಳು ಇವೆಲ್ಲ ಚಾಲುಕ್ಯರ ಶೈಲಿಯ ಶ್ರೇಷ್ಠ ಉದಾಹರಣೆಗಳು. ಧರ್ಮದ ವಿಚಾರದಲ್ಲೂ ಅವನು ಸಹಿಷ್ಣುವಾಗಿದ್ದ ಅಂತಾರಲ್ಲ, ಧಾರ್ಮಿಕ ಸಹಿಷ್ಣುತೆ ಇತ್ತು. ಇನ್ನು ರಾಜತಾಂತ್ರಿಕತೆ. ಪರ್ಷಿಯಾದ ದೊರೆ ಕುಸ್ರು
ನಂಟು ಜೊತೆ ಸಂಪರ್ಕ ಇತ್ತು ಅಂತಾರಲ್ಲ, ಅಜಂತಾ ಗುಹೆಯಲ್ಲಿ ಒಂದು ಚಿತ್ರ ಇದೆ ಅಂತ ಕೂಡ ಹೇಳ್ತಾರೆ. ಹೌದು, ಆ ಬಗ್ಗೆ ಉಲ್ಲೇಖಗಳಿವೆ. ಖಚಿತವಾಗಿ ಹೇಳೋಕಾಗದಿದ್ರೂ ಆ ಸಾಧ್ಯತೆ ಇದೆ. ಇನ್ನೊಂದು ಮುಖ್ಯವಾದ್ದು ಅಂದ್ರೆ ಚೀನಾ ಯಾತ್ರಿಕ ಹ್ಯುಯೆನ್ ಸಾಂಗ್ ಭೇಟಿ. ಹೌದು, ಹ್ಯುಯೆನ್ ಸಾಂಗ್. ಅವನು ತನ್ನ ಪುಸ್ತಕದಲ್ಲಿ ಪುಲಕೇಶಿಯ ಆಡಳಿತ, ಸೈನ್ಯದ ಶಿಸ್ತು, ಪ್ರಜೆಗಳು ರಾಜನಿಗೆ ನಿಷ್ಠರಾಗಿರೋದನ್ನ ಬಹಳ ಹೊಗಳಿದ್ದಾನೆ. ಇದು ನಮ್ಗೆ ಅಂದಿನ ದಖ್ಖನ್ ಹೇಗಿತ್ತು ಅಂತ ತಿಳಿಯಲು ಒಳ್ಳೆ ಆಕರ. ರಾಜತಾಂತ್ರಿಕವಾಗಿ ಮದುವೆ ಸಂಬಂಧಗಳನ್ನು ಬಳಸಿಕೊಂಡಿದ್ದ ಅಲ್ವಾ, ಕದಂಬರು ಗಂಗರ ಜೊತೆ? ಹೌದು, ಆ ಮೂಲಕ ಸಾಮ್ರಾಜ್ಯವನ್ನ ಗಟ್ಟಿ ಮಾಡ್ಕೊಂಡ. ಅಷ್ಟೇ ಅಲ್ಲ, ಆರಂಭದಲ್ಲಿ ಅವನನ್ನು ವಿರೋಧಿಸಿದ್ದ ಅಪ್ಪಾಯಿಕ ಗೋವಿಂದ ಅನ್ನೋರನ್ನು ಕ್ಷಮಿಸಿದ ದೊಡ್ಡ ಗುಣನೂ ಇತ್ತು. ಯುದ್ಧವೀರ, ಆಡಳಿತಗಾರ, ಕ್ಷಮಾಗುಣ ಎಲ್ಲ ಇತ್ತು. ಆದರೆ ಅವನ ಸಾವಿನ ನಂತರ ಚಾಲುಕ್ಯ ಸಾಮ್ರಾಜ್ಯ ಸ್ವಲ್ಪ ಅಲುಗಾಡಿತಲ್ವಾ? ಹೌದು, ಸುಮಾರು 10 ವರ್ಷಗಳ ಕಾಲ ಸ್ವಲ್ಪ ಅಸ್ಥಿರತೆ ಇತ್ತು. ಅವನ ಮಕ್ಕಳಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ನಡೆಯಿತು. ಓ. ಆದ್ರೆ ಆಮೇಲೆ ಅವನ ಮಗ 1ನೇ ವಿಕ್ರಮಾದಿತ್ಯ ಅವನು ಮತ್ತೆ ಚಾಲುಕ್ಯರ ಶಕ್ತಿಯನ್ನು ಒಗ್ಗೂಡಿಸಿ ಪುನಃ ಸ್ಥಾಪಿಸಿದ. ಪೂರ್ವದಲ್ಲಿ ಮಾತ್ರ ಅವನ ತಮ್ಮ ವಿಷ್ಣುವರ್ಧನ ಸ್ಥಾಪಿಸಿದ ವೆಂಗಿ ರಾಜ್ಯ ಸ್ವತಂತ್ರವಾಗೇ ಉಳಿಯಿತು. ಹಾಗಾದ್ರೆ ಒಟ್ಟಿನಲ್ಲಿ ಇಮ್ಮಡಿ ಪುಲಕೇಶಿಯ ಕಾಲ ಆರಂಭಿಕ ಚಾಲುಕ್ಯರ ಒಂದು ಗರಿಷ್ಠ ಮಟ್ಟ, ಸುವರ್ಣಯುಗ ಅಂತ ಕರಿಬೋದಾ? ಖಂಡಿತವಾಗಿಯೂ ಕರೆಯಬಹುದು. ಅವನ ವಿಜಯಗಳು, ಆಡಳಿತ ಸುಧಾರಣೆ, ಅವನ ಕಾಲದ ಶಾಸನಗಳು, ಕಟ್ಟಿಸಿದ ದೇವಸ್ಥಾನಗಳು ಇವೆಲ್ಲ ದಕ್ಷಿಣ ಭಾರತದ, ಮುಖ್ಯವಾಗಿ ಕರ್ನಾಟಕದ ಇತಿಹಾಸದ ಮೇಲೆ ಅಳಿಸಲಾಗದ ಗುರುತು ಮೂಡಿಸಿವೆ. ಅವನನ್ನ ದಖ್ಖನ್ನ ಮಹಾನ್ ಚಕ್ರವರ್ತಿಗಳಲ್ಲಿ ಒಬ್ಬ ಅಂತ ಪರಿಗಣಿಸಲಾಗುತ್ತೆ. ಅವನ ಆಳ್ವಿಕೆ ಆ ಕಾಲದ ದಕ್ಷಿಣ ಭಾರತದ ರಾಜಕೀಯ ಚಿತ್ರಣವನ್ನೇ ನಿರ್ಧರಿಸಿತು ಅಂತ ಹೇಳ್ಬೋದು. ಇವತ್ತಿಗೂ ಅವನ ಬಗ್ಗೆ ಹೆಮ್ಮೆ ಇದೆ ಅಲ್ವಾ, ಕನ್ನಡದ ಹೆಗ್ಗುರುತು ಅಂತ. ಹೌದು, ಖಂಡಿತವಾಗಿಯೂ. ಪ್ರಾದೇಶಿಕ ಹೆಮ್ಮೆಯ ಸಂಕೇತವಾಗಿ ಇವತ್ತಿಗೂ ಅನೇಕರು ಅವನನ್ನ ನೋಡ್ತಾರೆ. ಸರಿ, ಹಾಗಾದ್ರೆ ಇವತ್ತಿನ ಈ ನಮ್ಮ ಚರ್ಚೆಯಲ್ಲಿ ಇಮ್ಮಡಿ ಪುಲಕೇಶಿ ಹೇಗೆ ಅಧಿಕಾರಕ್ಕೆ ಬಂದ, ಹರ್ಷವರ್ಧನನ ಮೇಲಿನ ಆ ದೊಡ್ಡ ಗೆಲುವು, ಅವನ ಆಡಳಿತ, ಸಾಂಸ್ಕೃತಿಕ ಕೊಡುಗೆಗಳು, ಪಲ್ಲವರ ಜೊತೆಗಿನ ಸಂಘರ್ಷದಲ್ಲಿ ಅವನ ಅಂತ್ಯ ಮತ್ತು ದಕ್ಕನ್ ಇತಿಹಾಸದಲ್ಲಿ ಕನ್ನಡದ ಗುರುತಾಗಿ ಅವನ ಸ್ಥಾನ ಏನೋ ಅನ್ನೋದನ್ನ ನೋಡಿದ್ವಿ. ಇಲ್ಲಿ ಒಂದು ಯೋಚನೆ ಮಾಡ್ಬೇಕಾದ ವಿಷಯ ಇದೆ ನೋಡಿ. ತನ್ನ ಚಿಕ್ಕಪ್ಪನ್ ಜೊತೆನೆ ಹೋರಾಡಿ ಅಧಿಕಾರಕ್ಕೆ ಬಂದು ಸಾಮ್ರಾಜ್ಯ ಕಟ್ಟಿ ಯುದ್ಧದಲ್ಲೂ ಆಡಳಿತದಲ್ಲೂ ಶ್ರೇಷ್ಠತೆ ಮೆರೆದು ಕೊನೆಗೆ ಯುದ್ಧಭೂಮಿಯಲ್ಲೇ ಸಾಯ್ತಾನಲ್ಲ, ಇಂಥ ನಾಯಕರನ್ನ ಇತಿಹಾಸ ಹೇಗೆ ನೆನ್ಪಿಡುತ್ತೆ? ಒಳ್ಳೆ ಪ್ರಶ್ನೆ. ಅವನ ಆಳ್ವಿಕೆಯ ಸಾಧನೆಗಳು ಆ ಕೊನೆ ದುರಂತ ಅಂತ್ಯದಿಂದ ಮಂಕಾಗುತ್ತಾ, ಅಥವಾ ಆ ದುರಂತ ಅಂತ್ಯವೇ ಅವನ ಕಥೆಗೆ ಇನ್ನಷ್ಟು ಆಳ, ಒಂದು ನಾಟಕೀಯತೆ ಕೊಡುತ್ತಾ? ಹೌದು, ಇದು ನೀವು ಆಲೋಚನೆ ಮಾಡಬೇಕಾದ ವಿಷಯ. ಖಂಡಿತ.